ಎಲ್ಲ ಎಕ್ಸ್ಟ್ರೀಮ್ ಆಗ್ಬಿಟ್ಟಾವ್ ಸರ್ ಈಗ. extreme ಎಲ್ಲ ಮಳೆ ಅಂದ್ರೆ ವಿಪರೀತ ಮಳೆ, ಚಳಿ ಅಂದ್ರೆ ಗಡಗಡ ಚಳಿ, ಬಿಸಿಲು ಅಂದ್ರೆ ರಣರಣ ಬಿಸಿಲು, ಹಿಂಗ ಆಗ್ಬಿಟ್ಟಿದೆ. ಅಂದ್ರೆ ಹವಾಮಾನ ವೈಪರೀತ್ಯಗಳು ಜಾಸ್ತಿ ಆಗ್ತಾ ಇದೆ. ಅದರ್ವೈಸ್ ಇಟ್ ಇಸ್ ನ್ಯಾಚುರಲ್ ಟು ಎಲ್ಲದನ್ನು ಅನುಭವ ಆಗ್ಬೇಕು ಮನುಷ್ಯರಿಗೆ. ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಸರ್ ಕೆಲವ್ರಿಗೆ ಹಿಂಗಾಗತ್ತೆ ರೀ ಸರ್. ಯಾಕೆ ಅಂತಂದ್ರೆ ಈಗ ನನಗಿರಿ ಸರ್, ನನಗೆ ಒಟ್ಟು ಚಳಿ ತಡ್ಕೊಳಕ್ಕಾಗಲ್ಲ, ಕೆಲವರಿಗೆ ಬಿಸಿಲು ತಡ್ಕೊಳಕ್ಕಾಗಲ್ಲ. ಬಿಸಿ ಆಯ್ತು ಅಂತಂದ್ರೆ, ಶೆಕೆ ಆಯ್ತು ಅಂತಂದ್ರೆ ಹೆಂಗೆ ಅಂತಂದ್ರೆ ಅವ್ರಿಗೆ ಸಿಟ್ಟು ಜಾಸ್ತಿ ಆಗುತ್ತೆ ಸರ್. ತುಂಬಾ ಒಂಥರ ಹೈಪರ್ ಟೆನ್ಷನ್ ಮತ್ತೆ ಒಂಥರ ಯಾಕೆ ಸರ್ ಅದು ಇಲ್ಲ. ಇದನ್ನ ಬಹಳ ಸಾರಿ ಇಟ್ ಡಿಪೆಂಡ್ಸ್ ಆನ್ ಯುವರ್ ಥರ್ಮೋರೆಗ್ಯುಲೇಟರಿ ಸೆಂಟರ್ ಓನ್ಲಿ ಅಂಡ್ ಯುವರ್ ಸೈಕೆ ಆಲ್ಸೋ. ಇವಾಗ ನೀವು ಹೇಳ್ದಂಗೆ ನನಗೆ ಚಳಿ ನನಗೆ ಸೆಕೆ ಅನ್ಸೋದೇ ಇಲ್ಲ, ಪ್ರಾಮಿಸ್ ನಿಮ್ಗೆ ಹೇಳ್ತೀನಿ. ನಾನು ಕೋಟ್ ಹಾಕೊಂಡು ಆರಾಮಾಗಿ ಓಡಾಡ್ತೀನಿ, ಅದು ನನ್ನ ಇದು ಮನಸ್ಥಿತಿ. ಬಟ್ ಜನಗಳಿಗೆ ಅದಕ್ಕೇನೆ ಯು ಮಸ್ಟ್ ಲರ್ನ್ ಟು ಲೀವ್ ವಿತ್ ಎಕ್ಸಿಸ್ಟಿಂಗ್. ಮರುಭೂಮಿ ಆಗ್ಬಿಟ್ರು ಕೂಡ ಸರ್ವೈವ್ ಆಗೋ ತರ ನಿಮ್ಮ ಬಾಡಿನ ನೀವು ಆಲ್ಟರ್ ಮಾಡ್ಕೋಬೇಕು. ಡೆಫಿನೆಟ್ಲಿ, ಅದರೊಳಗೆ ಏನು ಡೌಟ್ ಏನಿಲ್ಲ ಸರ್. ಒಬ್ಬೊಬ್ರಿಗೆ ವಿಪರೀತ ಶೆಕೆ ಆಗೋದು, ಒಬ್ಬೊಬ್ರಿಗೆ ವಿಪರೀತ ಚಳಿ ಆಗೋದು, ಅದೆಲ್ಲ ನಮ್ಮ ಸೈಕಾಲಜಿ ಅಂತೀರಾ? ಟು ಸಮ್ ಎಕ್ಸ್ಟೆಂಟ್. ಬಟ್ ಪರ್ಟಿಕ್ಯುಲರ್ಲಿ ಇವಾಗ ನೀವು ಸ್ವೆಟ್ ಆಗ್ಲಿಕ್ಕೆ ಬಿಡ್ದಿರ, ಅವೆಲ್ಲ ಕಡೆ ಪೌಡರ್ ಹಾಕೊಂಡ್ರೆ ಹೆಂಗ್ ಬದುಕ್ತೀರಿ? ಅದಕ್ಕೆ ದೇಹನ ಆದಷ್ಟು ವೈಜ್ಞಾನಿಕವಾಗಿ ಹೆಂಗ್ ಬಿಹೇವ್ ಮಾಡುತ್ತೋ ಹಂಗ್ ಬಿಹೇವ್ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡಬೇಕು. ಯು ಮಸ್ಟ್ ಟ್ರೈ ಟು ಹೆಲ್ಪ್. ಸಮ್ಮರ್ನೊಳಗೆ ಸ್ವಲ್ಪ ನೀರು ಜಾಸ್ತಿ ಕುಡೀರಿ. ಅದಕ್ಕೇನಂತೆ, ಅದಕ್ಕೇನು ರೊಕ್ಕ ಕೊಡ್ಬೇಕಾ? ದೇವರು 2 ವಂಡರ್ಫುಲ್ ಫ್ರೂಟ್ಸ್ ಕೊಟ್ಟಿದ್ದಾನೆ, ಕರ್ಬೂಜದ ಹಣ್ಣು, ಕಲ್ಲಂಗಡಿ ಹಣ್ಣು. ಆಮೇಲೆ ಮೇಡಮ್ ಹೇಳ್ತಾರೆ ಡಯಟಿಷಿಯನ್ನು. ಸೊ ಸೀಸನಲ್ ಫ್ರೂಟ್ಸು, ಸೀಸನಲ್ ಫ್ರೂಟ್ ಅನ್ಫಾರ್ಚುನೇಟ್ಲಿ ಎಲ್ಲ ರಿವರ್ಸ್ ಆಗುತ್ತೆ ನಮ್ಮ ದೇಶದಲ್ಲಿ. ಈ ಸಮಯದಲ್ಲಿ ಬೀಗ್ರೂಟ ಇಟ್ ನಾನ್ ವೆಜಿಟೇರಿಯನ್ ಆಗ್ತಾರೆ, ನಾನ್ ವೆಜಿಟೇರಿಯನ್ ತಿನ್ನಬಾರ್ದು, ಆ ಸಾತ್ವಿಕ ಆಹಾರಗಳನ್ನು ತಿನ್ಬೇಕು. ಅದಕ್ಕೆ ಮನುಷ್ಯ ಕಲ್ತ್ಕೋಬೇಕು, ನೇಚರ್ನಲ್ಲಿ ಹೆಂಗ್ ಬದುಕಬೇಕು ಅಂತ ಕಲ್ತ್ಕೊಂಡ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಫೇಸ್ ದಿಸ್ ಸಮ್ಮರ್. ಆಲ್ ರೈಟ್. ಎಸ್ ಮೇಡಮ್, ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಸತ್ಯದೇವಿ ಬ್ಯೂಟಿಷಿಯನ್. ಮೇಡಮ್ ತಮಗೆ ಸ್ವಾಗತ. ಪರಿಣಿತಾ ಅವರೇ, ಈಗ ಬಿಸಿಲಿಗೆ ಯಾವ ಆಹಾರಗಳನ್ನು ಸೇವಿಸಬೇಕು, ಸೇವಿಸಬಾರ್ದು, ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ನನ್ನ ಪ್ರಕಾರ ವಾಟರ್ ಇಸ್ ದ ಬೆಸ್ಟ್ ಆಪ್ಷನ್. ಎಷ್ಟಾಗುತ್ತೆ ಅಷ್ಟು ನೀರು ಕುಡಿಯೋದೇ ಬೆಸ್ಟ್ ಆಪ್ಷನ್. ಇದರಲ್ಲಿ ನೀವು ಏನು ಸೇವನೆ ಮಾಡ್ತೀನಿ ಅಂತ ಕೇಳಿದ್ರೆ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ತುಂಬ ಒಳ್ಳೆಯದು. ಅದು ಬಿಟ್ಟರೆ ಸರ್ ಹೇಳ್ದಂಗೆ ಕರ್ಬೂಜದ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣಲ್ಲಿ ತುಂಬ ಅಮೌಂಟಲ್ಲಿ ಹೈಡ್ರೇಷನ್ ಸಿಗುತ್ತೆ, ವಾಟರ್ ಕಂಟೆಂಟ್ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಅ ಗುಡ್ ಚಾಯ್ಸ್. ಅದು ಬಿಟ್ಟು ನೀವು ಬೇಕಾದರೆ ORS ಆ ಥರ ಎಲ್ಲ ಮಾಡ್ಕೋಬೋದು. ಬಟ್ ಓವರ್ ಆಲ್ 2.5 3 ಲೀಟರ್ ಅಷ್ಟು ತಗೊಂಡ್ರೆ ದ್ಯಾಟ್ ವಿಲ್ ಬಿ ಅ ವೆರಿ ಗುಡ್ ಆಪ್ಷನ್. ಇಲ್ಲಾಂದ್ರೂ ಕೂಡ ನಮ್ಮದ್ರಲ್ಲಿ ರಾಗಿ ಅಂಬ್ಲಿ ಥರ ಎಲ್ಲ ಇದೆ, ಸೊ ಅದು ಕೂಡ ಬಾಡಿಗೆ ತುಂಬ ತಂಪು ಮಾಡುತ್ತೆ. ಸೊ ದೋಸ್ ಆಪ್ಷನ್ಸ್ ಆರ್ ವೆರಿ ಗುಡ್. ಸೊ ಈಗ ಮೇಡಮ್ ಉದಾಹರಣೆಗೆ ಸರ್, ಮೇಡಮ್ ಈ ನಾನ್ ವೆಜ್ಜು ಸರ್ ಹೇಳಿದ್ರಲ್ಲ ಬೀಗ್ರೂಟ ಅಂತ ತೆಕ್ಕೆ ಗಟ್ಟಲೆ ನಾನ್ ವೆಜ್ ತಿಂದ್ಬಿಡೋದು ಅಂತ ಎಲ್ಲ. ಸೊ ಅಂದರೆ ಬೇಸಿಗೆಗಾಲದಲ್ಲಿ ಆದಷ್ಟು ನಾನ್ ವೆಜ್ ಅವಾಯ್ಡ್ ಮಾಡಬೇಕಾ? ನನ್ನ ಪ್ರಕಾರ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಂತ ಇಲ್ಲ, ಬಿಕಾಸ್ ಓವರ್ ಆಲ್ ಬಾಡಿ ಫಂಕ್ಷನಿಂಗಿಗೆ ಸ್ವಲ್ಪ ಪ್ರೋಟೀನ್ ಕೂಡ ನೆಸೆಸರಿ ಇದೆ. ಬಟ್ ಅದರಲ್ಲೂ ಕೂಡ ಚಾಯ್ಸಸ್ ಇರಲಿ. ಈಗ ಮೊಟ್ಟೆದು ಬಿಳಿ ಭಾಗ ಇದ್ದರೆ ಸ್ವಲ್ಪ ಲೀನ್ ಪ್ರೋಟೀನ್ ಬರುತ್ತೆ, ಇಲ್ಲ ಚಿಕನ್ ಓಕೆ. ಬಟ್ ಈ ಮಟನ್ ಅಥವಾ ರೆಡ್ ಮೀಟ್ ಕನ್ಸಂಪ್ಷನ್ ಏನಿರುತ್ತೆ ಅದರಲ್ಲಿ ಕಂಟಾಮಿನೇಷನ್ ಇದ್ದರೆ ಒಂದು ವಿಲ್ ಲೀಡ್ ಟು ಕಾಲೆರಾ ಆ್ಯಂಡ್ ದ್ಯಾಟ್ ಸಾರ್ಟ್ ಆಫ್ ಥಿಂಗ್ಸ್. ಇಲ್ಲ ಅಂತ ಹೇಳಿದ್ರು ಕೂಡ ತುಂಬ ಜಾಸ್ತಿ ಅದನ್ನು ಪ್ರೊಸೆಸ್ ಮಾಡೋಕ್ಕೂ ಕೂಡ ತುಂಬ ಶಕ್ತಿ ಬೇಕು. ಸೊ ಈ ಟೈಮಲ್ಲಿ ಆಲ್ರೆಡಿ ಡಿಹೈಡ್ರೇಷನ್ ಆಗಿ ಅದ್ರ ಮೇಲೆ ತುಂಬ ಖಾರದ ಐಟಮ್ ಅಥವಾ ರೆಡ್ ಮೀಟ್ ಆ ಥರ ಎಲ್ಲ ಮಸಾಲೆ ಎಲ್ಲ ತೊಗೊಂಡ್ರೆ ಅದರಿಂದ ಲೂಸ್ ಮೋಷನ್ ಆಗೋ ಚಾನ್ಸಸ್ ಅಥವಾ ವಾಮಿಟಿಂಗ್ ಆಗೋ ಚಾನ್ಸಸ್ ಆದರೆ ಡಿಹೈಡ್ರೇಷನ್ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನನ್ನ ಪ್ರಕಾರ ಪ್ರೋಟೀನ್ ಇರಲಿ, ಬಟ್ ತಟ್ಟೆಗಟ್ಟಲೆ ಫುಲ್ ಹಾಕೊಂಡು ತಿನ್ನೋದು, ಅದರಲ್ಲೂ ರೆಡ್ ಮೀಟ್ ಕನ್ಸಂಪ್ಷನ್ ಅದನ್ನು ಕಡಿಮೆ ಮಾಡಿದ್ರೆ ಇಟ್ಸ್ ಓಕೆ. ಭಾಳ ಜನ ಹೇಳ್ತಾ ಇರೋದು ಮೇಡಮ್, ಈಗ ನಾನು ಕೇಳಿದ್ದೀನಿ, ಯಾಕೋ ಹಸಿವೆ ಆಗ್ತಾ ಇಲ್ಲ, ಊಟ ನೋಡಿದ್ರೆ ವ್ಯಾಕ್ ಅನಿಸುತ್ತೆ ಸಮ್ಮರ್ ಸೀಸನಲ್ಲಿ ಅಂತನಾ, ಬೇಸಿಗೆಗಾಲದಲ್ಲಿ. ಸೊ ಅದು ಬಂದು ಒಂದು ಅವ್ರು ಡಿಹೈಡ್ರೇಷನ್ ಆಗಿ ಜಾಸ್ತಿ ನೀರು ಕುಡ್ದಿದ್ದಾರೆ, ಅಥವಾ ಇವಾಗ ನಾವು ನೋಡ್ತಾ ಇರೋ ಪ್ರಕಾರ ಹಾಸ್ಪಿಟಲಲ್ಲಿ ಪೇಷಂಟ್ಸ್ ಬಂದ್ರೂ ಕೂಡ ಜಾಸ್ತಿ ಫ್ರೂಟ್ ಜ್ಯೂಸಸ್ ತೊಗೋತಾರೆ, ಇಲ್ಲ ಸೋಡಾ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆ ಥರ ಏನಾದರೂ ತೊಗೋತಾರೆ. ಅದರಿಂದ ಕೂಡ ಅಪಿಟೈಟ್ ಕಿಲ್ ಆಗೇ ಆಗುತ್ತೆ, ಬೇಡ ಏನೂ ಬೇಕು ಅಂತ ಅನಿಸಲ್ಲ. ಮತ್ತು ಆಲ್ರೆಡಿ ತುಂಬ ಹೀಟ್ ಇರೋದ್ರಿಂದ ಆ್ಯಸ್ ಯೂಶುವಲ್ ಅವರ್ಷನ್ ಟುವರ್ಡ್ಸ್ ಫುಡ್ ಅಂತ ಹೇಳ್ತೀವಿ, ಅದಿದ್ದೇ ಇರುತ್ತೆ. ಬೇಡ ಅಂತ ಇಷ್ಟೊಂದು ತುಂಬ ಹೊಟ್ಟೆ ಜಾಸ್ತಿ ಅವ್ರೇನಾದರೂ ತುಂಬ ಆಯಿಲಿ ಫುಡ್ಸ್ ಎಲ್ಲ ತಿಂದರೆ ತುಂಬ ಲೇಟಾಗೆ ಡೈಜೆಷನ್ ಆಗುತ್ತೆ. ಸೊ ಅದರಿಂದನೂ ಕೂಡ ಬೇಗ ಊಟ ಬೇಕಂತ ಅನಿಸಲ್ಲ. ಸೊ ಅದ್ರ ಬದಲು ತುಂಬ ಜಾಸ್ತಿ ಒಂದೇ ಸತಿ ತಿನ್ನೋದ್ರ ಬದಲು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂದರೆ ಸ್ವಲ್ಪ
ಎವ್ರಿ 2 hours ಒನ್ಸ್ 3 hours ಒನ್ಸ್ ಆ ಥರ ತೊಗೊಂಡ್ರೆ ಆಪಿಟೈಟ್ ಎಲ್ಲ ನಾರ್ಮಲ್ ಆಗುತ್ತೆ, ಮತ್ತು ಯಾವಾಗ ಅವ್ರು ಊಟ ಮಾಡಲ್ಲ ಅವಾಗ ಗ್ಯಾಸ್ಟ್ರಿಕ್ ಇಶ್ಯೂಸ್ ಕೂಡ ಇರುತ್ತೆ. ತುಂಬ ಆ್ಯಸಿಡಿಟಿ ಫಾರ್ಮ್ ಆಗಿ ಅದರಿಂದನೂ ಕೂಡ ಗ್ಯಾಸ್ ಫಾರ್ಮ್ ಆಗಿ ಊಟ ನೋಡಿದ್ರೆ ಬೇಕನ್ಸಲ್ಲ, ಹೊಟ್ಟೆ ಉಬ್ರ ಇರುತ್ತೆ. ದೋಸ್ ಆರ್ ಆಲ್ ಕನೆಕ್ಟೆಡ್ ಮ್ಯಾಮ್. ಸೊ ಎಷ್ಟು ಅವರು ಟೈಮ್ಗೆ ಊಟ ಮಾಡಿ ಎಷ್ಟು ಬೇಕಷ್ಟು ಲೈಟಾಗಿ, ಎಸ್ಪೆಷಲಿ ಈಗ ಸಮ್ಮರಲ್ಲಿ, ಮತ್ತು ಮೊಸರೆಲ್ಲ ತೊಗೊಂಡು ಆ ಥರ ಮಾಡಿದ್ರೆ ಆಪಿಟೈಟ್ ಕೂಡ ಈ ಸೀಸನ್ನಲ್ಲಿ ಚರ್ಮ ರೋಗಗಳು ಜಾಸ್ತಿ ಅಂತ ಹೇಳ್ತಾರೆ ಮೇಡಮ್. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಫುಡ್ಸ್ ಇದಾವ? ಫುಡ್ಸಲ್ಲಿ ಬಂದು ಜಾಸ್ತಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಲ್ಲಿ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬರುತ್ತೆ ಅದರಿಂದನೇ ಇವನ್ ಇದನ್ನು ಕೂಡ ಎಲ್ಲ ನೋಡ್ಕೊಬೋದು. ಬಟ್ ಮ್ಯಾಜಿಕಲ್ ಫುಡ್ ಒಂದೇ ಸತಿ ಏನಾದ್ರು ತೊಗೊಂಡು ಅದರಿಂದ ಎಲ್ಲ ಆಗಿಬಿಡ್ಬೇಕು, ದಟ್ ಈಸ್ ನಾಟ್ ಪಾಸಿಬಲ್. ಅದು ಫುಡ್ಡಿಂದ ಆಗಲ್ಲ. ಬಟ್ ನೀರೆಲ್ಲ ಚೆನ್ನಾಗಿ ತೊಗೊಂಡ್ರೆ ಏನೇನು ಟಾಕ್ಸಿನ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ, ಏನೇನು ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ ಅದೆಲ್ಲ ನೋಡ್ಕೋಬೋದು. ಸೊ ಅದಕ್ಕೆ ಟೈಮ್ಗೆ ಊಟ ಮಾಡಿ, ಈಗ ಸೀಸ್ನಲ್ಲಿ ಏನೇನು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಬರುತ್ತೆ ಅದು ಒಂಥರ ನೇಚರಿಂದನೇ ಒಂದು ಮೇಡಮ್ ಬೇಸಿಗೆಗಾಲದಲ್ಲಿ ಇದು ಮಾವಿನ ಹಣ್ಣು ಹೀಟ್ ಅಂತಾರೆ, ಮತ್ತೆ ಹಲಸಿನ ಹಣ್ಣು ಹೀಟ್ ಅಂತಾರೆ, ಹೌದಾ? ನಿಜಾನ ಅದು? ಹೀಟ್ ಇದೆ, ಅದು ಸ್ವಲ್ಪ ಬಾಡಿ ಹೀಟ್ ಮಾಡುತ್ತೆ. ಬಟ್ ನಿಮ್ಮ ಹೈಡ್ರೇಷನ್ ಎಲ್ಲ ಸರಿಗಿದ್ರೆ ಓಕೆ. ಪ್ಲಸ್ ನೀವು ಎಷ್ಟು ಪೋರ್ಷನ್ಸ್ ಅಲ್ಲಿ ತಿಂತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಒಂದೇ ಸತಿ ಜಾಸ್ತಿ ತಿಂದರೆ ಅದರಿಂದನೂ ಕೂಡ ಪಿಂಪಲ್ಸ್ ಬರೋದಾಗ್ಲಿ ಅಥವಾ ಸ್ಕಿನ್ ಟೆಕ್ಸ್ಚರ್ ಹಾಳಾಗೋದು ಅದೆಲ್ಲ ಇರುತ್ತೆ. ಪ್ಲಸ್ ಲೂಸ್ ಮೋಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಮಾವಿನ ಹಣ್ಣು ಇಷ್ಟ ಅಂತ ಅಥವಾ ಹಲಸಿನ ಹಣ್ಣು ಇಷ್ಟ ಅಂತ ತುಂಬಾ ಜಾಸ್ತಿ ತಿಂದ್ರೆ ಅದು ಪ್ರಾಬ್ಲಮ್. ಹಲಸಿನ ಹಣ್ಣು ಇಷ್ಟ ಅಂತ ಅರ್ಧ ಹಲಸಿನ ಹಣ್ಣು ತೊಳೆ ಮೇಲೆ ತೊಳೆ ತಿಂದ್ಬಿಡೋದು. ಫ್ರೂಟ್ಸ್ ಆದ್ರೆ ಒಳ್ಳೇದಲ್ವಾ, ಅದಕ್ಕೆ ಎಷ್ಟಾದ್ರೂ ತಿನ್ಬೋದು ಅಂತ ಅನ್ಕೋತಾರೆ. ಪಪ್ಪಾಯ ಹಣ್ಣು ಸೊ ಎಲ್ಲ ಒಂದ್ ಪೋರ್ಷನ್ ಅಲ್ಲಿ ತಿಂದ್ರೆ ಒಳ್ಳೇದು ಕೂಡ ಓಕೆ. ಇಲ್ಲ ಚೆನ್ನಾಗಿದೆ ಅಂತ ಓವರ್ ಆಗಿ ತಿಂದ್ರೆ ಅದು ಪ್ರಾಬ್ಲಮ್.